ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಗನಯಾನ ನಿರ್ವಹಣಾ ಕನ್ನಡ 2 ಭರವಸೆ ಹುಟ್ಟಿಸಿದ ಚಿರು ಭಯ ಎಂಬ ಕೂಗು. ಸಮಾಜದಲ್ಲಿ ಮನುಷ್ಯನ ನಡುವಿನ ಪ್ರೀತಿ, ತ್ಯಾಗ, ಮಮತೆ, ವಿಶ್ವಾಸ, ಪರಧರ್ಮ ಸಹಿಷ್ಣುತೆ, ಸಮಾನತೆ ಎಂಬ ವಿಚಾರಗಳು ನಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕಿತ್ತು. ಆದರೆ ಇಂದು ಕೋಮುವಾದದ ಕರಾಳ ಮುಖಗಳು ನಮ್ಮನ್ನು ಅಸಹಿಷ್ಣುಗಳನ್ನಾಗಿ ಮಾಡುತ್ತಿದೆ. ಇಂದು ಒಂದು ಅರ್ಥದಲ್ಲಿ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳೇ ಕಸಿದು ಹೋಗುತ್ತಿವೆ. ಇಂತಹ ದುರಿತ ಕಾಲದಲ್ಲಿ ಪರಸ್ಪರರ ನಡುವಿನ ಸ್ನೇಹ, ಸಹಬಾಳ್ವೆಯೊಂದಿಗೆ ನಮ್ಮ ಸಮಾಜವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ರೂಪಿಸುವುದು ನಮ್ಮೆಲ್ಲದರ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭರವಸೆ ಹುಟ್ಟಿಸುವ ಚಿರು ಭಯ ಎಂಬ ಕೂಗು ಅಧ್ಯಾಯವನ್ನು ಫಾತಿಮಾ ರಲಿಯಾ ಅವರು ಬಹಳ ಸರಳವಾಗಿ ಒಂದು ಕಥೆಯ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಲೇಖಕಿ ಫಾತಿಮಾ ಅವರು ಬಾಲ್ಯದಲ್ಲಿ ಅಜ್ಜನ ಕಾಸಾ ದೋಸ್ತ ಚನ್ನಪ್ಪಜ್ಜ ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳಲು ಪ್ರಾರಂಭಿಸುತ್ತಾರೆ. ಈ ಚನ್ನಪ್ಪಜ್ಜ ಬಿದಿರಿನ ಕೊಳವೆಯಲ್ಲಿ ಊರ ತುಪ್ಪ, ಒಂದಿಷ್ಟು ಬೆಲ್ಲ, ಅಕ್ಕಿ ಹೊತ್ತು ತರುತ್ತಿದ್ದಾರೆಂದರೆ ಇನ್ನು 10-15 ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧ ಮಲಿದಾ ಉರುಸ್ ಅಂದರೆ ಜಾತ್ರೆ ನಡೆಯಲಿದೆ ಎಂದೇ ಅರ್ಥ. ಉರಿಸಿನ ಮಾಲೀದಕ್ಕೆಂದು ಮೀಸಲಿಟ್ಟ ಅಕ್ಕಿಯನ್ನಾಗಲಿ ಬೆಲ್ಲವನ್ನಾಗಲಿ ಮಸೀದಿಯಲ್ಲಿ ಮಾಲೀದ ವಿತರಿಸುವುದಕ್ಕಿಂತ ಮೊದಲು ತಿನ್ನಬಾರದು ಎನ್ನುವುದು ನಂಬಿಕೆ. ಹಾಗೆ ತಿಂದರೆ ಹೊಟ್ಟೆ ನೋವು ಶುರುವಾಗುತ್ತದೆ ಅಂತ ಹಿರಿಯರು ಶಾಲೆಯಲ್ಲಿ ಮಕ್ಕಳು ಹೇಳುತ್ತಿದ್ದರು. ಅಜ್ಜನೋ ಅಜ್ಜಿಯೋ ಹೇಳಿದ್ದನ್ನು ನಾವು ಸಾರಾಸಗಟ್ಟಾಗಿ ತಳ್ಳಿಹಾಕುವ ಸಾಧ್ಯತೆಗಳಿದ್ದರೂ ಶಾಲೆಯಲ್ಲಿ ಗೆಳೆಯ ಗೆಳತಿಯರು ಹೇಳಿದ್ದಂತೂ ವೇದವಾಕ್ಯ. ಅವು ತಪ್ಪು ಅನ್ನಲು ನಮ್ಮಿಂದ ಸಾಧ್ಯವೇ ಇಲ್ಲ. ಆದರೆ ಕುತೂಹಲಕ್ಕಾದರೂ ತಿಂದು ನೋಡುವ, ಕೊನೆ ಪಕ್ಷ ನೆಕ್ಕಿಯಾದರೂ ನೋಡುವ ಅಂದರೆ ಚನ್ನಪ್ಪಜ್ಜ ಹಿಂದೆ ಯಾರಿಗೋ ಹೊಟ್ಟೆ ನೋವಾಗಿ ಅದು ಸಹಿಸಲಾರದೆ ನೆಲದಲ್ಲಿ 50 ಮೀಟರ್ ದೂರ ಹೊರಳಾಡಿದ ಕತೆ ಹೇಳಿ ಹೆದರಿಸಿಬಿಟ್ಟಿದ್ದರು. ಲೇಖಕಿ ಅವರ ಅಜ್ಜನಿಗೂ ಚನ್ನಪ್ಪಜ್ಜನಿಗೂ ದಶಕಗಳ ಸ್ನೇಹ. ತೋಟಕ್ಕೆ ಹೊಸ ಆಳು ಬೇಕಾದರೆ, ಅಡಿಕೆಗೆ ಮದ್ದು ಸಿಂಪಡಣೆಗಂತನೋ, ಅಡಿಕೆ ಸುಲಿಯಲು ಜನ ಬೇಕು ಎಂದಾಗಲೋ ನಮ್ಮ ಅಜ್ಜನಿಗೆ ಮೊದಲು ನೆನಪಾಗುತ್ತಿದ್ದೇ ಈ ಚನ್ನಪ್ಪಜ್ಜ ಎಂದು ಲೇಖಕಿ ಹೇಳಿಕೊಳ್ಳುತ್ತಾರೆ. ದಿನ ಬೆಳಗಾಗುವುದೇ ಈ ಚನ್ನಪ್ಪಜ್ಜನ ಸುಪ್ರಭಾತದಿಂದಾಗಿತ್ತು. ಹಾಗೆ ಅವರಿಗೂ ಸಹ ನಮ್ಮಜ್ಜನ ಜೊತೆ ಮಾತಾಡದೇ ಇದ್ದರೆ ಸಂಜೆ ಬೆಳಕು ಹರಿಯುತ್ತಲೇ ಇರಲಿಲ್ಲ. ನಮ್ಮ ಮನೆಯ ಕಡೆ ತಲೆ ಹಾಕದೇ ಇದ್ದರೆ ರಾತ್ರಿ ಅವರಿಗೆ ನಿದ್ದೆ ಕೂಡ ಹತ್ತುತ್ತಿರಲಿಲ್ಲ. ಪರಸ್ಪರ ಒಬ್ಬರನ್ನು ಒಬ್ಬರು ನೋಡದೆ ಒಂದು ಬೈಗನ್ನು ಸಂಜೆಯನ್ನು ಕಳೆದವರೇ ಅಲ್ಲ. ಇಬ್ಬರು ಪಟ್ಟಾಗಿ ಮಾತಿಗೆ ಕೂತರೆ ಸೌಹಾರ್ದ ಅನ್ನುವುದು ಈ ನೆಲದ ಅತ್ಯಂತ ಸಹಜ ಮನೋಭಾವ ಅನಿಸಿಬಿಡುತ್ತಿತ್ತು. ಇವತ್ತಿಗೂ ಚನ್ನಪ್ಪಜ್ಜನ ಮನೆಯ ಹಸು ಮೊದಲ ಮರಿ ಕರು ಹಾಕಿದಾಗ ಆ ಹಾಲಿನ ಅರ್ಧ ಪಾಲು ಊರ ಭಜನಾ ಮಂದಿರಕ್ಕೂ ಇನ್ನರ್ಧ ಮಸೀದಿಗೂ ಸಲ್ಲುತ್ತದೆ ಎಂಬುದನ್ನು ಲೇಖಕಿ ಹೇಳಿಕೊಳ್ಳುತ್ತಾರೆ. ಲೇಖಕಿ ಫಾತಿಮಾ ಅವರು ಬಹುತ್ವದಲ್ಲಿ ನಂಬಿಕೆ ಇರಿಸಿಕೊಂಡಿರುವ ಈ ದೇಶದ ಹಳ್ಳಿಗಳು ಜಾಗತಿಕ ಸವಾಲುಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲಲು ಸಾಧ್ಯವಾಗಿರುವುದು ಇದರಿಂದಲೇ. ಅಂದರೆ ಹಳ್ಳಿಗಳಲ್ಲಿ ಆಳಕ್ಕೆ ಹರಡಿಕೊಂಡಿರುವ ಸೌಹಾರ್ದತೆ, ಮುಗ್ಧತೆಯ ಬೇರುಗಳಿಂದಲೇ ಎಂದು ತಿಳಿಸುತ್ತಾರೆ. ತೀರಾ ಅನಕ್ಷರಸ್ಥರಾದ, ಪ್ರಪಂಚ ಜ್ಞಾನ ಇಲ್ಲದವರು ಎಂದು ಕರೆಸಿಕೊಳ್ಳುವಂತಹ ಈ ಹಳ್ಳಿಯ ಜನ ಎಷ್ಟು ಚೆಂದಾಗಿ ಬದುಕಿ ನಮಗಾಗಿ ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ ಎನಿಸುತ್ತದೆ ಅಂದಿದ್ದಾರೆ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ಸಹ ಇಲ್ಲಿ ತಿಳಿಸಲು ಬಯಸುತ್ತಾರೆ. ಅವರೇ ಈ ರೀತಿ ಹೇಳುತ್ತಿದ್ದಾರೆ. ಅಂದರೆ ನಮ್ಮ ಹೈಸ್ಕೂಲಿನ ಪಕ್ಕದ ಮನೆ ಮಾಡಿಕೊಂಡಿದ್ದ ಲಲಿತಮ್ಮ ದಂಪತಿ ಎಂದರೆ ನಮಗೆ ಆಗಲೂ ಈಗಲೂ ತೀರದ ಅಚ್ಚರಿ. ಹೈಸ್ಕೂಲಿನ ವಯಸ್ಸಿನ ಸಹಜ ಹುಡುಗಾಟದ ಒಂದು ದಿನ ನಾವು ಗೆಳತಿಯರೆದುರು ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗಿತ್ತು. ನಮ್ಮಲ್ಲೇ ಒಬ್ಬಳು ಅವತ್ತು ಮೊದಲ ಬಾರಿ ಮುಟ್ಟಾಗಿದ್ದಳು. ನಮಗೆ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದರ ಬಗ್ಗೆ ಚೂರೇ ಚೂರು ಅರಿವಿರಲಿಲ್ಲ. ಮೇಲಾಗಿ ಆ ವಯಸ್ಸಿನ ಭಯ, ಆತಂಕ ಬೇರೆ. ಆಗ ಅಚಾನಕ್ಕಾಗಿ ನೆನಪಾದವರು ಶಾಲೆಯ ಪಕ್ಕದಲ್ಲೇ ಇದ್ದ ಲಲಿತಮ್ಮ. ಹೋಗಿ ಅವರ ಮನೆಯ ಬಾಗಿಲು ತಟ್ಟಿದೆವು. ಬಾಗಿಲು ತೆರೆದ ಅವರು ಮನೆಯ ಒಳಗೆ ಕರೆಸಿ ಒಂದು ಚಾಪೆ ಹಾಸಿ ಕೂರಿಸಿ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಅವಳಿಗೆ ಸಾಂತ್ವನ ಹೇಳಿ, ಇದೆಲ್ಲ ಹುಡುಗಿಯೊಬ್ಬಳ ಬದುಕಿನಲ್ಲಿ ನಡೆಯಲೇಬೇಕಾದ ಸಂಗತಿ. ಅಳುವಂಥದ್ದು, ದುಃಖ ಪಡುವಂಥದ್ದು ಏನೂ ಇಲ್ಲ. ಈ ನೋವಿಗೆ, ಸಂಕಟಕ್ಕೆಲ್ಲ ಅಳುತ್ತಾ ಕೂರಬಾರದು ಎಂದು ಹೇಳಿ ಅವರದೇ ಮರದಲ್ಲಿ ಬೆಳೆದ ಎಳನೀರೊಂದನ್ನು ಕೊಯ್ದು ಅವಳಿಗೆ ಕೊಟ್ಟು ತುಂಬ ಆತ್ಮೀಯತೆಯಿಂದ ಬಚ್ಚಲು ಕೋಣೆಗೆ ಕರೆದುಕೊಂಡು ಹೋಗಿ ಮುಟ್ಟಿನ ದಿನಗಳಲ್ಲಿ ಪಾಲಿಸಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಹೇಳಿಕೊಟ್ಟರು.
ಅಷ್ಟೇ ಅಲ್ಲ, ಯಾವ ಹುಡುಗಿಗೂ ಮುಟ್ಟಿನ ಕಾರಣದಿಂದ ಪಾಠ ತಪ್ಪಬಾರದು ಎಂದು ಮರುದಿನದಿಂದ ಅವರ ಮನೆಯ ಕಿಟಕಿಯಲ್ಲಿ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಸ್ಯಾನಿಟರಿ ಪ್ಯಾಡ್ನ ಕಟ್ಟೊಂದನ್ನು ಇಡಲು ಶುರು ಮಾಡಿದ್ದರು. ಮುಟ್ಟು ಮೈಲಿಗೆ ಎನ್ನುವ ಜಾಮಾನದಲ್ಲಿ ಹುಟ್ಟಿ ಬೆಳೆದಿದ್ದ ಲಲಿತಮ್ಮ ತನಗೆ ಸಂಬಂಧವೇ ಇಲ್ಲದ ಮಕ್ಕಳನ್ನು ಆತ್ಮಬಂಧುವಿನಂತೆ ಸತ್ಕರಿಸಿದ್ದು ಸಹಜ ಬದುಕಿನ ರೀತಿ ನೀತಿಗಳಲ್ಲದೆ ಯಾವ ಶಾಲೆಯಲ್ಲಿ ಕಲಿಸಲಾಗುತ್ತದೆ ಇಂತಹ ಸಂಸ್ಕಾರ ಎಂದು ಅನಿಸಿತ್ತು ಅವರಿಗೆ ಅಂದು. ಫಾತಿಮಾ ಅವರು ಮತ್ತೊಂದು ಉದಾಹರಣೆಯನ್ನು ಇಲ್ಲಿ ತಿಳಿಸುತ್ತಿದ್ದಾರೆ. ಡಿಗ್ರಿ ಕಾಲೇಜಿನ ದಿನಗಳೆಂದರೆ ವಿಚಿತ್ರ ಹುಮ್ಮಸ್ಸಿನ ಕಾಲ. ಪ್ರತಿಭಟನೆಯಲ್ಲಿ, ಮಾಸ್ ಬಂಕ್ಗಳಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿದಷ್ಟೋ. ಆದರೆ ಸೆಮಿಸ್ಟರ್ ಎಕ್ಸಾಮ್ ಬಂತೆಂದರೆ ಲೆಕ್ಚರರ್ ಸರಿಯಾಗಿ ಹಿಡ್ಕೊಂಡು ಬಿಡ್ತಿದ್ರು. 4-5 ದಿನ ಡೆಡ್ಲೈನ್ ಕೊಟ್ಟು ರೆಕಾರ್ಡ್ ಸಬ್ಮಿಟ್ ಮಾಡಿ ಅಂದು ಬಿಡುತ್ತಿದ್ದರು. ಅದುವರೆಗೆ ಸುಮ್ಮನೆ ಕಾಲ ಕಳೆದ ನಮಗೆ ಧರ್ಮ ಸಂಕಟ. ಯಾವುದೋ ಪ್ರತಿಷ್ಠಿತ ಕಂಪನಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳೇನೋ ಅನ್ನುವ ಭಾವ ಹುಟ್ಟಿಸುವ ರೇಂಜಿಗೆ ಕಂಪ್ಯೂಟರ್ ಮುಂದೆ ನಾವು ಪ್ರತಿಷ್ಠಾಪಿಸಿ ಬಿಡುತ್ತಿದ್ದೆವು. ಲೇಖಕಿ ಫಾತಿಮಾ ಅವರು ಹೇಳುವಂತೆ ನಮ್ಮ ಸಮಾಜದಲ್ಲಿದ್ದ ಸೌಹಾರ್ದತೆ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಕ್ಕೆ ಅವರ ಜೀವನದಲ್ಲೇ ನಡೆದಂತಹ ಮತ್ತೊಂದು ಘಟನೆಯನ್ನು ಇಲ್ಲಿ ಉದಾಹರಣೆಯಾಗಿ ತಿಳಿಸುತ್ತಾರೆ. ಅದು ಅವರ ಡಿಗ್ರಿ ಕಾಲೇಜಿನ ವ್ಯಾಸಂಗದ ವಿವರಣೆ. ಪರೀಕ್ಷೆ ಬರೆಯಬೇಕೆಂದರೆ ರೆಕಾರ್ಡ್ ಸಬ್ಮಿಟ್ ಮಾಡಲೇಬೇಕಾದ ಅನಿವಾರ್ಯತೆ ಇನ್ನಿಲ್ಲದ ಒತ್ತಡ ಸೃಷ್ಟಿಸುತ್ತಿತ್ತು. ಎಷ್ಟೇ ಹಂಚಿಕೊಂಡು ಕೆಲಸ ಮಾಡಿದರೂ ಕಾಲೇಜಿಂದ ಹೊರಡುವಾಗಲೇ 5:30 ಆಗಿಬಿಡುತ್ತಿತ್ತು. 2 ಬಸ್ಸು ಬದಲಿಸಿ ಮನೆ ತಲುಪಬೇಕಿದ್ದ ನನಗೆ 2ರಲ್ಲಿ 1 ಬಸ್ ಮಿಸ್ಸಾದರೂ ಸಮಯ ಸಂಪೂರ್ಣ ಏರುಪೇರಾಗಿ ಬಿಡುತ್ತಿತ್ತು. ಹೀಗೆ ಒಂದು ದಿನ ಫಾತಿಮಾ ಅವರು ಒಂದು ದಿನ ರಂಜಾನಿನ ಸಂಜೆ 1 ಬಸ್ ಮಿಸ್ ಮಾಡಿಕೊಂಡು ಇಫ್ತಾರಿನ ಹೊತ್ತಿಗೆ ಮನೆಗೆ ತಲುಪುತ್ತೇನೋ ಇಲ್ಲವೋ ಎನ್ನುವ ಆತಂಕದಲ್ಲಿ ಇನ್ನೇನು ಮಗ್ರಿಬ್ ಭಾಗ್ ಆಗಿಬಿಡುತ್ತದೆ ಎಂದು ಆಗಾಗ ವಾಚ್ ನೋಡಿಕೊಳ್ಳುತ್ತಾ ಚಡಪಡಿಸುತ್ತಿದ್ದ ಹೊತ್ತು. ಬಸ್ಸಲ್ಲಿ ಬೇರೆ ನನ್ನ ಬಿಟ್ಟರೆ 3-4 ಪ್ರಯಾಣಿಕರಿದ್ದರಷ್ಟೇ. ಉಪವಾಸ ತೊರೆಯಲು ಬ್ಯಾಗ್ನಲ್ಲಿ ಒಂದು ಖರ್ಜೂರವಾದರೂ ಇದ್ದಿದ್ದರೇ ಎಂದು ಅಂದುಕೊಳ್ಳುತ್ತಿರುವಾಗಲೇ ಕೇಳಿದ್ದನ್ನು ಕೊಡುವ ಅಲಾವುದ್ದೀನನ ದೀಪದಂತೆ ಒಬ್ಬ ಹಿರಿಯ ವ್ಯಕ್ತಿ ನನ್ನ ಮುಂದೆ 3 ಖರ್ಜೂರ ಮತ್ತು 1 ಬಾಟಲಿ ನೀರಿನೊಂದಿಗೆ ನಿಂತಿದ್ದರು. ಅಪರಿಚಿತ ವ್ಯಕ್ತಿಗಳಿಂದ ಏನನ್ನು ತೆಗೆದುಕೊಳ್ಳಬಾರದು ಎನ್ನುವ ಪ್ರಾಥಮಿಕ ಪಾಠ ಆಗಲೇ ತಲೆಯಲ್ಲಿ ಗಿರಕಿ ಹೊಡೆಯಲು ಪ್ರಾರಂಭಿಸಿತ್ತು. ಅದರಲ್ಲೂ ಫಾತಿಮಾ ಬುರ್ಖಾಧಾರಿ, ಹರೆಯದ ಹುಡುಗಿ. ಇಷ್ಟುದ್ದ ನಾಮ ಬಳಿದ ಆ ವ್ಯಕ್ತಿಯಿಂದ ತೆಗೆದುಕೊಳ್ಳುವುದೆಂದರೆ ಮತ್ತು ಬರಿಸುವ ತಿಂಡಿ ಕೊಟ್ಟು ಹುಡುಗಿಯರನ್ನ ಅಪಹರಿಸಿದ, ಚಿತ್ರಹಿಂಸೆ ಕೊಟ್ಟ ಸುದ್ದಿಗಳು ನೆನಪಾಗತೊಡಗಿದ್ದವು. ಬೇಡ ಎಂದು ಮುಖ ತಿರುವಬೇಕು ಎನ್ನುವಷ್ಟರಲ್ಲಿ ಅವರ ಕಣ್ಣುಗಳಲ್ಲಿದ್ದ ಪ್ರಾಮಾಣಿಕ ಯಾಚನೆ ನನ್ನನ್ನು ತಡೆಯಿತು. ಅವರಿಂದ ಖರ್ಜೂರ ನೀರನ್ನು ಪಡೆದು ವ್ರತ ತೊರೆದೆ. ಆಗ ಆ ವ್ಯಕ್ತಿ ಹೇಳುವನು, ಮುಸ್ಲಿಂ ಹುಡುಗಿಯನ್ನು ಪ್ರೀತಿಸಿ ರಂಜಾನಿನಲ್ಲೇ ಅಕಾಲ ಮರಣಕ್ಕೆ ಈಡಾದ ಮಗನ ನೆನಪಿಗಾಗಿ ಪ್ರತಿ ರಂಜಾನ್ನಲ್ಲೂ ಖರ್ಜೂರ ನೀರಿನೊಂದಿಗೆ ಪ್ರಯಾಣಿಸುತ್ತೇನೆ ಅಂದಾಗ ನನ್ನ ಬಗ್ಗೆ ನನಗೆ ನಾಚಿಕೆ ಎನಿಸಿ ತಲೆ ತಗ್ಗಿಸಿದೆ. ಎಷ್ಟು ಸಂಕುಚಿತ ಯೋಚನೆಗಳು ನಮ್ಮವು ಎಂದು ಅನಿಸಿತ್ತು ನನಗೆ ಎಂದು ಫಾತಿಮಾ ಅವರು ಹೇಳುವರು. ಹೀಗೆ ಮುಂದುವರೆದ ಫಾತಿಮಾ ಅವರು ಸೌಹಾರ್ದ ಬದುಕಿಗೆ ಮತ್ತೊಂದು ಉದಾಹರಣೆಯನ್ನು ಕೊಡುವರು. ಬದುಕಿನ ಒಂದು ವಿಚಿತ್ರ ಮತ್ತು ವಿಕ್ಷಿಪ್ತ ಸನ್ನಿವೇಶದಲ್ಲಿ ಭೇಟಿಯಾದವರೇ ಗೀತಕ್ಕ ಎನ್ನುವ ಗುಬ್ಬಿಯ ದೇಹದಂತಹ ಒಂದು ದೇವತೆಯಂತಹ ಅಸಾಧಾರಣವಾದ ಹೆಣ್ಣು. ಇವರು ಆಸ್ಪತ್ರೆಯ ಕಾರಿಡಾರಿಗೆ ಜೀವನ ಉತ್ಸಾಹವನ್ನು ಕಲ್ಪಿಸುವಂತಹ ಉತ್ಸಾಹಿ. ಏಕೆಂದರೆ ಗೀತಕ್ಕ ಸ್ವತಃ ಕ್ಯಾನ್ಸರ್ ರೋಗಿಯಾಗಿದ್ದರು. ಇವರು ಕೀಮೋಥೆರಪಿಯಿಂದ ಕೂದಲು ಮತ್ತು ಬದುಕುವ ಉತ್ಸಾಹವನ್ನು ಕಳೆದುಕೊಂಡವರಿಗೆ ಸ್ಫೂರ್ತಿಯ ಕಥೆಗಳನ್ನು ಹೇಳುತ್ತಿದ್ದ, ಧೈರ್ಯ ತುಂಬುತ್ತಿದ್ದ ಅವರು ಯಮನ ಮುಂದೆ ನಿಂತು ಬದುಕಿಗಾಗಿ ಹೋರಾಟ ಮಾಡುವಂತಹ ಗಟ್ಟಿಗಿತ್ತಿಯಂತೆ ಇದ್ದರು. ಈ ಗೀತಕ್ಕನ ಕತೆ ಹೀಗಿದೆ. ಗೀತಕ್ಕ ಎಳೆಯ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ದೂರದ ಕೋಲ್ಕತ್ತಾದಲ್ಲಿ ಜೀವಿಸುತ್ತಿದ್ದರು. ಜನ ಆಶ್ಚರ್ಯಪಡುವಂತೆ ಅವರ ಜೀವನ ಇತ್ತು. ರಿಟೈರ್ ಆಗುವ ಹೊತ್ತಿಗೆ ಹೇಳದೆ ಕೇಳದೆ ಕ್ಯಾನ್ಸರ್ ಗೀತಕ್ಕನನ್ನು ಅಪ್ಪಿಕೊಂಡಿತ್ತು. ವೈಯಕ್ತಿಕ ಬದುಕಿನ ನೋವು ಸಂಕಟಗಳನ್ನು ಮುಚ್ಚಿಟ್ಟು ಇಡೀ ಕ್ಯಾನ್ಸರ್ ವಾರ್ಡಿಗೆ ಜೀವ ತುಂಬುತ್ತಿತ್ತು. ಅವರ ಪರಿಯ ಚೇತೋಹಾರಿ ನೋವಿನಲ್ಲಿ ನಲುಗುತ್ತಿರುವವರ ಹೆಗಲು ಬಳಸಿ ಅವರಾಡುತ್ತಿದ್ದ ಮಾತುಗಳು, ತುಂಬುತ್ತಿದ್ದ ಭರವಸೆ, ಸಾವಿರ ಸಂಕಟಗಳು ಇಲ್ಲವಾಗಿಸುತ್ತಿತ್ತು. ಅವರ ಒಂದು ಸ್ಪರ್ಶ ನನಗೆ ಮದರ್ ಥೆರೇಸಾ ಅವರನ್ನು ನೆನಪಿಸುತ್ತಿತ್ತು. ಒಮ್ಮೆ ಮಾತಿನ ನಡುವೆ ಈ ಬಗ್ಗೆ ಹೇಳಿಯೂ ಇದ್ದೆ. ಆಗವರು ನಮ್ಮ ಇಡೀ ಕುಷ್ಠ ವ್ಯವಸ್ಥೆಗೆ ಪರಿಹಾರವಾಗಿ ಬಂದ ಮಹಾಮಾತೆ ಥೆರೇಸಾ.
ಕ್ರೌರ್ಯದಿಂದ, ಮಾನವೀಯತೆಯಿಂದ ಗಿಜಿಗುಡುತ್ತಿದ್ದ ಕೋಲ್ಕತ್ತಾದ ಬೀದಿಗಳನ್ನು ಶುದ್ಧೀಕರಿಸಲು ಒಂದಿಡೀ ಬದುಕನ್ನು ಪಣವಾಗಿಟ್ಟ ಅವರಿಗೆ ನನ್ನನ್ನು ಹೋಲಿಸಬೇಡ ಎಂದಿದ್ದರು. ಗೀತಕ್ಕ ಹೇಳುವಂತೆ, ಬದುಕು ನನಗೆ ಅಳಲು ನೂರಾರು ಕಾರಣಗಳನ್ನು ನೀಡಿದರೆ ನಗಲು 1000 ಕಾರಣಗಳನ್ನು ನೀಡಿತ್ತು. ಆದರೆ ತೆರೇಸಾ ಹಾಗಲ್ಲ. ಎಲ್ಲ ಅನುಮಾನಗಳನ್ನು, ಅವಮಾನಗಳನ್ನು ನುಂಗಿಕೊಂಡು ತನ್ನದಲ್ಲದ ದೇಶದವರ ಸೇವೆಗೆ ನಿಂತವರು. ಅದಕ್ಕಾಗಿ ಇಲ್ಲ ಸಲ್ಲದ ಆರೋಪಗಳನ್ನೂ ಎದುರಿಸಿದವರು. ಅವರನ್ನು ನನ್ನ ಜೊತೆ ಅಂತಲ್ಲ, ಯಾರ ಜೊತೆಗೂ ಹೋಲಿಸಬೇಡ ಎಂದಿದ್ದರು. ನಾನು ಮತ್ತೇನು ಹೇಳಲು ಬಾಯಿ ತೆರೆಯುವ ಮುಂಚೆ ಅವರು ಮತ್ತೆ, ನೀನಿನ್ನು ಸಣ್ಣ ಹುಡುಗಿ, ಇವೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಎಂದು ಹೇಳಿ ಫಾತಿಮಾ ಅವರ ಬಾಯನ್ನು ಮುಚ್ಚಿಸಿದ್ದರು. ಫಾತಿಮಾ ಅವರಿಗೆ ಈಗ ಯೋಚಿಸಿದರೆ ಎಂಥ ಉದಾತ್ತ ಯೋಚನೆಗಳು ಅವರದ್ದು ಅನಿಸುತ್ತದೆ. ಏಕೆಂದರೆ ನಮ್ಮಲ್ಲೇ ಮಾತಾಡಿಕೊಂಡು ಪರಿಹರಿಸಿಕೊಳ್ಳಬಹುದಾದ ಸಮಸ್ಯೆಗಳಿಗೆ, ಅಸಮಾಧಾನಗಳಿಗೆ ಸಮುದಾಯದ ಲೇಪನ ನೀಡಿ ಬಗೆಹರಿಸಲಾರದ ವಿವಾದವನ್ನಾಗಿ ಪರಿವರ್ತಿಸುವ ನಮಗೆ ಅವರ ಬದುಕಲ್ಲಿ ಎಷ್ಟು ದೊಡ್ಡ ಪಾಠವಿದೆ. ವಾರಕ್ಕೆ 4 ಬಾರಿಯಾದರೂ ನಮ್ಮನೆಗೆ ಬರುವ ಸುಂದರಿ ರಂಜಾನ್ನಲ್ಲಿ ಪುಣ್ಯದ ನೆಪದಲ್ಲಿ ಒಂದೆರಡು ಐಸ್ ಕ್ಯಾಂಡಿ ಜಾಸ್ತಿ ಕೊಟ್ಟು ನಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿದ ಐಸ್ ಕ್ಯಾಂಡಿ ತಿಪ್ಪಣ್ಣನೋ, ಕೈತುತ್ತು ನೀಡಿ ಬೆಳೆಸಿದ ಗೆಳತಿಯರ ಅಮ್ಮಂದಿರು, ತೋಟದ ಕೆಲಸಕ್ಕೆಂದು ಬಂದ ಬಾಲೆಯರು ಎಂದು ಕರೆಯುತ್ತಿದ್ದಂತಹ ನಮ್ಮ ಮನೆಯವರು ಆದ ಹುತಾತ್ಮ ಅಕ್ಕಂದಿರು, ಯುಗಾದಿ, ದೀಪಾವಳಿ, ಪೆರ್ನಾಲ್ ಎಂದೆಲ್ಲ ನೋಡದೆ ಎಲ್ಲ ಹಬ್ಬಗಳನ್ನು ಅಪ್ಪಟ ಮನುಷ್ಯರಂತೆ ನೋಡುವ ಊರ ಅಷ್ಟು ಅಜ್ಜಿಯಂದಿರು ಎಲ್ಲರೂ ಸೌಹಾರ್ದತೆಯ ರಾಯಭಾರಿಗಳು. ನನ್ನ ಫೋನಿನಲ್ಲಿರುವ ಗೆಳತಿ ರಶ್ಮಿಯ ಮಗ ಚಿರುಭಯ್ಯವಿನ ಫೋಟೋ ನೋಡಿ ನನ್ನ ಮಗಳು ಮನಪೂರ್ವಕವಾಗಿ ಚಿರುಭಯ್ಯ ಅನ್ನುವಾಗ ಈ ದೇಶದ ಬಗ್ಗೆ ಮತ್ತೆ ಭರವಸೆ ಹುಟ್ಟುತ್ತದೆ. ಸಮಾಜವು ಜಾತಿ, ಧರ್ಮ, ಮತದ ಅಂಧಕಾರದಿಂದ ಹೊರಬಂದು ಸೌಹಾರ್ದಯುತವಾಗಿ ಜೀವಿಸಬಹುದು ಎಂಬ ನಂಬಿಕೆ ನಮ್ಮಲ್ಲಿ ಸದಾ ಇರಲಿ. ಹಾಗೆ ನಾವು ಬಾಳುವಂತೆ ಆಗಲಿ ಎಂದು ಆಶಿಸುತ್ತಾ ಈ ಅಧ್ಯಾಯದ ವಿವರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಫಾತಿಮಾ ಅವರ ಚಿರುಭಯ್ಯ ಎಂಬ ಕೂಗು ಈ ಅಧ್ಯಾಯದಲ್ಲಿ ಬರುವಂತಹ ಅಭ್ಯಾಸ ಪ್ರಶ್ನೆಗಳು ಈ ರೀತಿಯಾಗಿವೆ. ಪ್ರಶ್ನೆ 1. ಯಾವ ಶಾಲಾ ಕಾಲೇಜು ಕಲಿಸಲಾರದ ಸಂಸ್ಕಾರ ಲಲಿತಮ್ಮ ಕಲಿಸಿದ್ದಳು? ಈ ಹೇಳಿಕೆಯನ್ನು ಪರಾಮರ್ಶಿಸಿ. ಉತ್ತರವನ್ನು ವಿಡಿಯೋದಲ್ಲಿ ಕೇಳಿ. ಪ್ರಶ್ನೆ 2. ರಂಜಾನ್ ಸಂದರ್ಭದಲ್ಲಿ ಎದುರಾದ ಕಷ್ಟದ ಪರಿಸ್ಥಿತಿ ಎದುರುಗೊಂಡ ಬಗೆಯನ್ನು ವಿವರಿಸಿ. ಪ್ರಶ್ನೆ 3. ಗುಬ್ಬಿ ದೇಹದ ಗೀತಕ್ಕನ ಕಥೆಯನ್ನು ವಿವರಿಸಿ. ಪ್ರಶ್ನೆ 4. ಚಿರುಭಯ್ಯ ಭರವಸೆ ಹುಟ್ಟಿಸಲು ಕಾರಣವೇನು? ಪ್ರಶ್ನೆ 5. ಭರವಸೆ ಹುಟ್ಟಿಸಿದ ಚಿರುಭಯ್ಯ ಎಂಬ ಕೂಗು ಕಥೆಯಲ್ಲಿ ಕಂಡುಬರುವ ಸಾಮರಸ್ಯದ ನೆರೆಯನ್ನು ಚರ್ಚಿಸಿ.